Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ನೀವು ಅವರು ವಕೀಲರಾಗಿದ್ರು ಅಂತ ಹೇಳಿದ್ರಿ. ಹೌದು. ಸೊ ನೀವು ಅದರಲ್ಲಿ ಏನಿದೆ ಅಂತ ತಾವು ನೋಡಿರ್ತೀರಲ್ವಾ? ಸರ್ ಲ್ಯಾಪ್ಟಾಪ್ ಅಲ್ಲಿ ಹಾಕಿ ತೋರಿಸ್ತಾ ಅಂತ ಹೇಳ್ತಾ ಇದ್ದೀನಲ್ಲ ಸರ್, ನಾನೇ ನೋಡಿದೆ ಅಂತ ಹೇಳ್ತಿದ್ದೀನಲ್ಲ. ನೋಡಿದ ನಾವಲ್ಲಿ ಅವನು ಆ ಪೆನ್ ಡ್ರೈವ್ ನ ಒಂದು ಕಾಪಿ ಮಾಡಿ ನಮಗೆ ಕೊಟ್ಟ ಅಂತ ನಾವು ಹೇಳ್ತಾ ಇದೀವಿ ನಾವಲ್ಲಿ. ಆ ಕಾಪಿ ಮಾಡಿದಾಗ ಏನ್ ಕಾಪಿ ಮಾಡ್ತಿಲ್ಲ, ನನ್ನ ಅವನ ದೂರ 5-6 ಅಡಿ ದೂರ ಇರ್ತದಲ್ಲಿ. ನಾನು ಈ ಕಡೆ ನನ್ನ ಚೇರ್ ಕುಂತಿದ್ದೆ, ಅಲ್ಲಿ ಕೊಡ್ತೀನಿ ಕಾಪಿ ಮಾಡ್ಕೊಡ್ತಾನೆ ಅವನಲ್ಲಿ. ಏನ್ ಕಾಪಿ ಮಾಡ್ಕೊಟ್ಟೆ ನಮಗೆ ಗೊತ್ತಿಲ್ವಲ್ಲ. ಅದು ಅವ್ನು ಕೊಟ್ಟಂತ ಪೆನ್ ಡ್ರೈವ್ ನ ಇಷ್ಟು ನಾನು ಶೀಲ್ಡ್ ಮಾಡಿ ಮಡಗಿದ್ವಿ ನಾವಲ್ಲಿ. ಹೌದು ಸರ್, ಹೇಳಿದೆ ನಾನು ಕ್ಲಾರಿಟಿ ಕೊಡ್ತೀನಿ ನಿಮಗೆ ಅಲ್ಲಿ ಕೇಳಿಸ್ಕೊಳ್ಳಿ. ಸರ್ ಹೌದು, ಅದನ್ನೇ ಕೇಳಿಸ್ಕೊಳ್ಳಿ. ಲ್ಯಾಪ್ಟಾಪ್ ಹಾಕಿ ತೋರಿಸ್ತಾ ಅಂತ ಹೇಳ್ತಾ ಇದೀನಲ್ಲ, ಲ್ಯಾಪ್ಟಾಪ್ ಅಲ್ಲಿ ಹಾಕಿ ತೋರಿಸ್ತಾ ಅಂತ ಹೇಳ್ತಾ ಇದೀನಲ್ಲ ನಿಮ್ಗೆ. ಅಲ್ಲಿ ಯಾವುದು ಸರ್ ನೋಡಿ, ನಿಮ್ಗೆ ಇನ್ನ 1 ಗಂಟೆ ತಡವಾಗ್ಲಿ ನಾನು ಪ್ರತಿಯೊಬ್ಬರಿಗೂ ಕ್ಲಾರಿಟಿ ಕೊಡ್ತೀನಿ. ನಾನಲ್ಲಿ ಕ್ಲಾರಿಟಿ ಬಿಟ್ಟು ಹೋಗಲ್ಲ ಅಲ್ಲಿ, ಆಯ್ತಾ? ಏನು ನಾನು ಹೇಳ್ತಾ ಇದ್ದೀನಲ್ರಿ, 1 ನಿಮಿಷ ಕೇಳಿಸ್ಕೊಳ್ಳಿ. ಅದನ್ನೇ ಅಲ್ಲಿ ಲ್ಯಾಪ್ಟಾಪ್ ಅಲ್ಲಿ ನೋಡ್ದೆ ಅಂತ ಹೇಳ್ತಾ ಇದೀನಲ್ಲ, ನೋಡಿರೋ ವಿಚಾರನೇ ಲೆಟರ್ ಬಂದಿರೋದಲ್ಲಿ. ಯಾರು ಯಾರು ಅದನ್ನ ನಾವು ನೋಡಲ್ಲ. ನಮ್ದು ಡ್ಯೂಟಿ ಏನಂತಂದ್ರೆ ಸೀನಿಯರ್ ಅಡ್ವೊಕೇಟ್ ಹೇಳ್ತೀವಿ. ಅವ್ರು ಏನ್ ಕೊಡ್ತಾರೆ ಮೆಟೀರಿಯಲ್ಸ್ ನಾವು ಅದನ್ನ ಎಲ್ಲಿ ಕೊಡ್ಬೇಕು ಅಲ್ಲೇ ಕೊಡ್ಬೇಕು. ನಾವು ನೋಡಕ್ ಆಗಲ್ಲ, ಅದು ನೋಡಕ್ ಬರೋದು ಇಲ್ಲ ಅದು, ಆಯ್ತಾ? ಇದಾದ ನಂತರ ನಿನ್ನೆ ಅವನ ಹೇಳಿಕೆಯಲ್ಲಿ, ನಿನ್ನೆ ಖಾಸಗಿ ವಾಹಿನಿಯಲ್ಲಿ ಕೂತ್ಕೊಂಡು ಚರ್ಚೆಯನ್ನು ಮಾಡೋ ಸಂದರ್ಭದಲ್ಲಿ ನಾನು ಪೆನ್ ಡ್ರೈವ್ ನ ಯಾರಿಗೂ ಕೂಡ ಕೊಟ್ಟಿಲ್ಲ, ನನ್ನ ಹತ್ರ ಪೆನ್ ಡ್ರೈವೇ ಇಲ್ಲ, ಇದು ಒಂದೇ ಒಂದು ಕಾಪಿ ದೇವರಾಜ ಕೊಟ್ಟು ಕೊಟ್ಟೆ ಅಂತ ಹೇಳಿದಂತ ವ್ಯಕ್ತಿ ನಿನ್ನೆ ಖಾಸಗಿ ವಾಹಿನಿಯಲ್ಲಿ ಕೂತ್ಕೊಂಡು ಹೇಳ್ತಾನೆ, ನನ್ನ ಹತ್ರ ಪೆನ್ ಡ್ರೈವ್ ಇರಲಿಲ್ಲ, 4GB ಮೆಮೊರಿ ಕಾರ್ಡ್ ಇತ್ತು, ಅದನ್ನ ಮೊಬೈಲ್ಗೆ ಡೌನ್ಲೋಡ್ ಮಾಡಿದ್ದೆ ನಾನಲ್ಲಿ. ಆ ಮೆಮೊರಿ ಕಾರ್ಡು 4GB ಮೆಮೊರಿ ಕಾರ್ಡು ಮತ್ತೆ ಆ ಮೊಬೈಲ್ ನ SIT ತನಿಖಾಧಿಕಾರಿಗಳಿಗೆ ಕೊಟ್ಟು ಬಂದಿದ್ದೀನಿ, ತನಿಖೆಗೆ ಹಾಜರಾಗಿದ್ದೀನಿ. ಮತ್ತೆ ಅವ್ರು ಹೇಳಿದರಲ್ಲಿ ಸಂದರ್ಭ ಬಂದ್ರೆ ನಾನು ನಿಮಗೆ ಮತ್ತೆ ಕರಿತೀವಿ, ನಾವಲ್ಲಿ ನೀವು ಬಂದು ತನಿಖೆಗೆ ಸಹಕರಿಸಬೇಕು ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾನಲ್ಲಿ. ಇದಾದ ನಂತರ ಬಹಳ ಪ್ರಮುಖವಾದ ಅಂಶ ಏನಂತಂದ್ರೆ, ಯಾವ ವ್ಯಕ್ತಿ ಅಶ್ಲೀಲ ವಿಡಿಯೋ ಬಹಿರಂಗವಾಗಿ ಬಿಡುಗಡೆ ಮಾಡಿದೆ ಅಂತ ಆರೋಪ ಇದೆ, ಯಾವ ವ್ಯಕ್ತಿಯ ಮೇಲೆ ಕರ್ನಾಟಕ ಪೊಲೀಸ್ ಇಲಾಖೆ ಅವರ ಮೇಲೆ FIR ಮಾಡಿದೆ, ಅಲ್ಲಿ ಆರೋಪಿ ಅಂತ ಹೇಳಿ FIR ಆಗಿದೆ, ಅಲ್ಲಿ ಅಂತ ವ್ಯಕ್ತಿ ತನ್ನ ತನಿಖಾಧಿಕಾರಿಗಳ ಮುಂದೆ ಬಂದು ಕುಳಿತರು ಕೂಡ ನೀವಲ್ಲಿ ಆತನ ಬಂಧಿಸಲ್ಲ, ನೀವಲ್ಲಿ ವಿಚಾರಣೆ ಮಾಡಲ್ಲ ನೀವಲ್ಲಿ. ಆದ್ರೆ ನೀವು ಏನ್ ಮಾಡ್ತೀರಾ ಅಂತಂದ್ರೆ, ಒಂದು ಸೈಡ್ ವಿಚಾರಣೆಯನ್ನ ಕೈಗೆತ್ಕೊಂಡಿದ್ದಾರೆ ನೀವಲ್ಲಿ. ನಾನು ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತಿಲ್ಲ. ನನ್ನ ಕಾಂಗ್ರೆಸ್ ಮಿತ್ರರು, ಯಾಕಂದ್ರೆ ನಾನು ಕಾಂಗ್ರೆಸ್ ಕುಟುಂಬದಲ್ಲಿ ಇದು ಬಂದಂತವನು, ಬಹಳ ನೋವಾಗ್ಬಿಟ್ಟಿದವ್ರಿಗೆ. ಇಲ್ಲಿ ಎಲ್ಲೋ ದೇವರಾಜ ತನಿಖೆ ದಿಕ್ಕ ತಪ್ಪಿಸ್ತಾರೆ, ಖಂಡಿತ ಇಲ್ಲ. ತನಿಖೆ ನನ್ನ ಸಪೋರ್ಟ್ ಇದೆ, ಪುಷಪ್ ಇದೆ ನನ್ನಲ್ಲಿ. ನನ್ನ ಹೋರಾಟ ಏನಂದ್ರೆ, ಒಂದು ಸೈಡ್ ತನಿಖೆಯನ್ನು ಮಾಡಬೇಡಿ, ಎರಡೂ ತನಿಖೆಯನ್ನು ಮಾಡಿ ಏಕಕಾಲದಲ್ಲಿ ಒಂದು ಲೈಂಗಿಕ ದೌರ್ಜನ್ಯ ಮತ್ತು ಪೆನ್ ಡ್ರೈವ್ ಹಂಚಿಕೆ ಮಾಡಿರೋದಲ್ಲಿ. ಇಲ್ಲಿ ಯಾವ ವ್ಯಕ್ತಿ ಬೇಲ್ ರಿಜೆಕ್ಟ್ ಆಗ್ತದೆ, ಆಂಟಿಸಿಪೇಟರಿ ಬೇಲ್ ರಿಜೆಕ್ಟ್ ಆಗ್ತದೆ, ಆ ಸೆಕೆಂಡ್ ಅಲ್ಲಿ ನೀವು ಹೋಗಿ ಆ ವ್ಯಕ್ತಿಯನ್ನ ಬಂಧಿಸ್ತೀರ ನೀವಲ್ಲಿ. ಪೊಲೀಸ್ ಇಲಾಖೆ ಪೊಲೀಸ್ ಅಧಿಕಾರಿಗಳು ನೀವಲ್ಲಿ ಅದು ಯಾವ ಹಂತದಲ್ಲಿ ಅವ್ರನ್ನ ಬಂಧಿಸ್ತೀರಾ ಅಂತ ಅಂದ್ರೆ, ನಮ್ಮ ರಾಜ್ಯದ ಒಕ್ಕಲಿಗ ಸಮುದಾಯವು ರಾಷ್ಟ್ರಾದ್ಯಂತ ತಲೆ ಬಗ್ಗಿಸುವಂತ ಒಂದು ಕೆಲಸ ಆಯಿತು ಅಲ್ಲಿ ಅವತ್ತು. ಆ ದಿನ ಅಲ್ಲಿ ನಮ್ಗೇನ್ ಬೇಜಾರಲ್ಲ, ಕಾನೂನು ತಮ್ಮ ಕಾನೂನು ಪ್ರಕ್ರಿಯೆ ಮಾಡಿದಿರಾ, ಬಂಧಿಸಿದ್ರೆ ನಿಮ್ಗೆ ಮುಕ್ತ ಸ್ವಾಗತ ಇದೆ ಅಲ್ಲಿ. ಆದರೆ ಒಬ್ಬ ಆರೋಪಿ ಸ್ಥಾನದಲ್ಲಿರುವಂತ ವ್ಯಕ್ತಿ ನೇರವಾಗಿ ಅಶ್ಲೀಲ ವಿಡಿಯೋ ನನ್ನ ಬಳಿನೇ ಇದೆ ಅಂತ ಹೇಳಿ ಅವನೇ ಒಪ್ಕೊಂಡು ಅವನೇ ಪೆನ್ ಡ್ರೈವ್ ತಂದು ನಿಮ್ಮ ತನಿಖಾಧಿಕಾರಿಗಳಿಗೆ ಕೊಟ್ಟ ನಂತರ ಅವನ್ನ ಬಂಧಿಸಲ್ಲ ನೀವಲ್ಲಿ. ವಿಶೇಷ ಏನು ಅಂತಂದ್ರೆ, ಇವತ್ತು ಒಂದು ಬೇಲ್ ರಿಜೆಕ್ಟ್ ಆಗಿದೆ ಇವತ್ತು ಒಂದು. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.
Associate sponsor Ultratech Cement.